ನಮಸ್ಕಾರ ಸ್ನೇಹಿತರೆ, ಗುಂಡ್ಲುಪೇಟೆಯ ಕಲಾಕ್ಷೇತ್ರದಲ್ಲಿ ಸದಾ ಪ್ರೋತ್ಸಾಹ ನೀಡ್ತಾ ಬಂದಿರತಕ್ಕಂತಹ ಕಲಾವಿದರಿಗೆ ಒಂದು ಒಳ್ಳೆಯ ಉತ್ತೇಜನ ನೀಡ್ತಾ ಇರತಕ್ಕಂತಹ KEB ವಿಭಾಗದ ಇಂಜಿನಿಯರ್ ಆಗಿರತಕ್ಕಂತಹ ಸೆಸ್ಕ್ನ ಸಾಂಸ್ಕೃತಿಕ ಕಲಾವೇದಿಕೆಯ ಜಿಲ್ಲಾ ಅಧ್ಯಕ್ಷರೂ ಆದಂತಹ ಕರ್ನಾಟಕ ನಾಡರತ್ನ ಪ್ರಶಸ್ತಿ ಪುರಸ್ಕೃತರೂ ಆದಂತಹ ಕಲಾ ಪೋಷಕರು ಆದಂತಹ ಶ್ರೀ ವಿ ಮಯೂರ್ ಅವರಿಗೆ ಇದೇ ತಿಂಗಳು ಅಂದರೆ ದಿನಾಂಕ 24/10/2025 ಮೈಸೂರಿನ ಲಲಿತ ಕಲಾ ಕಾಲೇಜಿನ ಮಾನಸ ಗಂಗೋತ್ರಿ ಇವರ ಸಂಯುಕ್ತಾಶ್ರಯದಲ್ಲಿ ಕಲಾ ಪೋಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಸನ್ಮಾನಿಸಲಿದ್ದಾರೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಸಂಘಟಕರು ಅವರ ಒಂದು ಸಮಾಜಮುಖಿ ಸೇವೆಗಳನ್ನು, ಅವರ ಒಂದು ಕಲಾ ಪ್ರೋತ್ಸಾಹದ ಒಂದು ನಿಷ್ಠೆಯನ್ನು ಹಾಗೂ ಯುವ ಪ್ರತಿಭೆಗಳನ್ನು ಬೆಳೆಸುವ ಕಾಳಜಿಯನ್ನು ತುಂಬ ಶ್ಲಾಘನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಬರ್ತಾ ಇದೆ ಸ್ನೇಹಿತರೆ. ಮಯೂರ್ ಅವರು ಸನ್ಮಾನದ ಒಂದು ಪ್ರತೀಕವಾಗಿ ಆ ಕಲಾ ಸಂಸ್ಕೃತಿ ನಮ್ಮ ಸಮಾಜದ ಹೃದಯ ಬಡಿತವಾಗಿದ್ದು ಅದನ್ನು ಬೆಳೆಸಿಕೊಂಡು ಹೋಗುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ತಮ್ಮ ಅನುಭವಗಳನ್ನು ನನ್ನ ಗಡಿನಾಡು MRG ನ್ಯೂಸ್ ಚಾನಲಲ್ಲಿ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾವಿದರು, ಗಣ್ಯರು ಹಾಗೂ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ. ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವರನ್ನು ಹರಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಹಾಗಾಗಿ ಮತ್ತೊಮ್ಮೆ ಸರ್ ಮಯೂರ್ ಸರ್, ತಮಗೆ ಆ ತಾಯಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ತಮ್ಮ ಒಂದು ಕಲಾ ಸೇವೆಯನ್ನು ಗುರುತಿಸಿ ಈ ಒಂದು ಸನ್ಮಾನಗಳು, ಬಿರುದುಗಳು ತಮ್ಮನ್ನು ಹರಸಿ ಬರ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಮುಂಬರ್ತಕ್ಕಂತಹ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಹಾನಿ ನಡೆದಿದ್ದೇ ದಾರಿ ಅಂತಂಗೆ ತಾವು ಯಾವುದೇ ರೀತಿಯಲ್ಲಿ ಹಿಂತಿರುಗಿ ನೋಡಿಬಿಡಿ. ನೀವು ಸ್ಟ್ರೈಟಾಗಿ ಸರ್ ನೀವು ಹೋಗ್ತಾಯಿರಿ. ಕಲಾ ಸರಸ್ವತಿ, ಕಲಾ ದೇವತೆ ನಿಮ್ಮನ್ನು ಕೈ ಹಿಡಿದಿದ್ದಾಳೆ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮಯೂರ್ ಸರ್ ಅವರು ನಿರಂತರವಾಗಿ ಈ ಒಂದು ಕಲಾ ಸೇವೆಯ ಒಂದು ಪಯಣದಲ್ಲಿ ಮುಂದುವರ್ಕೊಂಡು ಹೋಗ್ತಾ ಇರಲಿ. ಹಾಗಾಗಿ ಆ ಭಗವಂತ ಅವರಿಗೆ ನೂರಾರು ಕಾಲ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಯಶಸ್ಸು, ಕೀರ್ತಿ ಎಲ್ಲನೂ ಕೂಡ ಕೊಟ್ಟು ಕಾಪಾಡಲಿ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಮಯೂರ್ ಸರ್ ತಮಗೆ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದೀರಿ. ಹಾಗಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೂ ಅಭಿನಂದನೆಗಳು ತಿಳಿಸ್ತಾ ಮತ್ತೊಮ್ಮೆ ತಮಗೆ ಶುಭಾಶಯಗಳನ್ನು ಕೋರ್ತಾ ಈ ಒಂದು ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.